ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಆಶ್ರಯ ಫೌಂಡೇಶನ್ ಬೆಂಗಳೂರು 2024-25 ಸಾಲಿನ ಒಂದು ಮ್ಯೂರಲ್ ಪೇಂಟಿಂಗ್ ಒಂದು ಗ್ರಾಮೀಣ ಶಾಲೆಯಲ್ಲಿ ಕೈಗೊಂಡಿದ್ದೇವೆ. ಇದರ ಹಿನ್ನೆಲೆ ಏನಪ್ಪ ಅಂದರೆ, ಪ್ರತಿ ವರ್ಷ ಅಂದರೆ ಆ ಮಕ್ಕಳು ಏನು ಕಲಿತಾರೆ, ವರ್ಷ ಪೂರ್ತಿ ಏನು ಕಲಿತಾರೆ, ಆ ಒಂದು ಟ್ಯಾಲೆಂಟನ್ನು ಅಥವಾ ಒಂದು ಜ್ಞಾನವನ್ನು ನಾವು ಹೊರತುಕೋಬೇಕು ಅಂತಕ್ಕಾಗಿ ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಒಂದು ಮ್ಯೂರಲ್ ಪೇಂಟಿಂಗ್ ಇಟ್ಕೊಂಡು ಅದರಲ್ಲಿ ಎಸ್ಪೆಷಲಿ ಡ್ರಾಯಿಂಗಲ್ಲೇ ಏನು ಕಲಿತಾರೆ ಮಕ್ಕಳು ಹೊರಗೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿರ್ತೀವಿ. ಸೊ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಒಂದು ಮ್ಯೂರಲ್ ಪೇಂಟ್, ಆ ಮ್ಯೂರಲ್ ಪೇಂಟನ್ನ ಮಕ್ಕಳು ಸ್ವತಃ ಬಣ್ಣವನ್ನು ಬಳಸ್ಕೊಂಡು ಬ್ರಷನ್ನು ಬಳಸ್ಕೊಂಡು ಅವರೇ ಒಂದು ಡ್ರಾಯಿಂಗನ್ನು ಮಾಡಬೇಕು. ಸೊ ಅದಕ್ಕೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ವಾಸು ಸರ್ ಅವರು ಪ್ರತಿ ವರ್ಷ ಕೂಡ ವೆರೈಟಿ ಅಂತ ಬೇರೆ ಬೇರೆ ರೀತಿಯಾದ ಒಂದು ಮ್ಯೂರಲ್ ಪೇಂಟನ್ನು ಅವರು ಫಸ್ಟು ಮೊದಲು ವಾಟ್ಸಪ್ ಮಾಡ್ತಾರೆ, ಅಂದರೆ ಒಂದೇ ವಾಟ್ಸಪ್ ಮಾಡ್ತಾರೆ. ಸೊ ಅವರು ಅದನ್ನು ಸ್ಕೆಚ್ ಮಾಡಿ ಚೆನ್ನಾಗಿ ಮಾಡಿ ಏನು ಬರುತ್ತೆ ಅನ್ನೋದು ಒಂದು ಸ್ಕೆಚ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ತಾರೆ. ಅದನ್ನು ಅವ್ರು ಕೂತ್ಕೊಂಡು ನೋಡಿ ಒಂದು ಮ್ಯೂರಲ್ ಪೇಂಟ್ ಚೆನ್ನಾಗಿ ಬಂದಿದೆ ಮಾಡಿಸ್ಬೋದು ಅನ್ನೋ ಕಂಡೀಷನ್ ಕೊಟ್ಟಿದೆ. ಆ ಮಕ್ಕಳನ್ನ ಯಾವ ಶಾಲೆಗಳು ತುಂಬ ಟ್ಯಾಲೆಂಟ್ ಇದ್ದಾರೋ ಆಯಾ ಶಾಲೆಗಳನ್ನು ಅವ್ರು ಆಯ್ಕೆ ಮಾಡಿಕೊಂಡು ಸತತವಾಗಿ 1 ವಾರದ ಕಾಲ ಆ ಮಕ್ಕಳಿಗೆ ಟ್ರೈನಿಂಗನ್ನು ಕೊಟ್ಟು ತದನಂತರ ಆ ಮಕ್ಕಳು ಕೊಟ್ಟಿರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ಯಾವುದೊಂದು ಶಾಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಆ ಶಾಲೆಯಲ್ಲಿ ಮ್ಯೂರಲ್ ಪೇಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ತುಂಬ ವರ್ಷಗಳ ಬರ್ತಾ ಇದೆ. ಅದೇ ತರಹ ಈ ವರ್ಷ ಕೂಡ ಯಲ್ಲಮರ ಶಾಲೆಯಲ್ಲಿ ಒಂದು ಗೋಡೆಯನ್ನು ಆಯ್ಕೆ ಮಾಡಿ ಅಲ್ಲಿ ಮಕ್ಕಳ ಕಡೆಯಿಂದ ಒಂದು ಮ್ಯೂರಲ್ ಪೇಂಟ್ ಮಾಡಿಸ್ಬೇಕು ಅಂತೇಳಿ ಹೇಳಿದಾಗ ರಮೇಶ್ ಅವರು ಒಂದು ಪೇಂಟಿಂಗ್ ಮಾಡಿ ತಗೊಂಡು ಯಲ್ಲಮರದಲ್ಲಿ ಮಾಡಬೇಕು ಸರ್, ಈ ವರ್ಷ ಮಾಡ್ತಾರೆ ಯಲ್ಲಮರದಲ್ಲಿ ಮಾಡಬೇಕು ಅಂತೇಳಿ ಅವರು ಕೆಲವು ಆಯ್ದ ಶಾಲೆಗಳನ್ನು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕರ್ಕೊಂಡ್ಬಂದಿದೆ. ಈ ಒಂದು ಆಶ್ರಯ ಫೌಂಡೇಶನ್ ವತಿಯಿಂದ ಆಯ್ಕೆ ಮಾಡ್ತಕ್ಕಂಥ ಬೈರೇಶ್ವರ ಶಾಲೆಯ ಮಕ್ಕಳು ಯಾರಪ್ಪ ಅಂದರೆ ಹಲವಾರು ಶಾಲೆಯ ಮಕ್ಕಳು, ಅಜ್ಜಿಪುರ ಶಾಲೆಯ ಮಕ್ಕಳು ಮತ್ತು ಯಲ್ಲಮರ ಶಾಲೆಯ ಮಕ್ಕಳು ಆಯ್ಕೆ ಮಾಡಿದ್ದಾರೆ. ಈ 3 ಶಾಲೆಯ ಮಕ್ಕಳು ಒಟ್ಟು 14 ಮಕ್ಕಳು ಈ ಒಂದು ಮ್ಯೂರಲ್ ಪೇಂಟ್ಗೆ ಬಂದಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಿಗೆ ಏನೇ ಒಂದು ಕೆಲಸ ಕೊಟ್ಟರು ಕೂಡ ಆ ಕೆಲಸವನ್ನು ತುಂಬ ಆಸಕ್ತಿಯಾಗಿ ಮಾಡಬೇಕು ಅಂತವಾಗಿ ಈ ಒಂದು ಚಿತ್ರಕಲೆಯನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚಿತ್ರಕಲೆ ಅಷ್ಟೇ ಬೇರೆ ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಮಕ್ಕಳು ಪೇಂಟಿಂಗ್ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಅವರ ಟ್ಯಾಲೆಂಟನ್ನು ಜಸ್ಟ್ ಒಂದು ನೋಟ್ಬುಕ್ಕಲ್ಲಿ ಬರೆದು ಹಾಕಿಸ್ಬಿಡೋ ಅನ್ನೋದು ಬೇಡ. ನಾವು ಜಸ್ಟ್ ನೋಟ್ಬುಕ್ಕಲ್ಲಿ ಆದರೆ ಮಕ್ಕಳು ಬರೆದು ಹಾಕಿಸಿ ಅಲ್ಲಿ ಬಿಸಾಕ್ತಾರೆ ಅಥವಾ ನೆಕ್ಸ್ಟ್ ಬಿಲ್ಡಿಂಗ್ ಇರ್ಬೋದು. ಅದೇ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ನಾವು ಈ ಥರ ಒಂದು ಮ್ಯೂರಲ್ ಪೇಂಟ್ ಮಾಡಿದಾಗ ಆ ಮ್ಯೂರಲ್ ಪೇಂಟ್ ಏನು ಮಾಡಿದೆ ಅಂತಕ್ಕಂಥದ್ದು ಆ ಒಂದು ಶಾಲೆಯ ಎಲ್ಲ ಶಿಕ್ಷಕರು ತಿಳಿದಿದೆ. ಅದೇ ತರಹ ನಮಗೂ ಕೂಡ ತಿಳಿದಿದೆ. ಯಾಕಂದರೆ ನಾವಲ್ಲಿ ಬೇರೆ US ಇರತಕ್ಕಂಥ ನಾವು ಅಲ್ಲಿ ಬಂದು ನೇರವಾಗಿ ಮೀಟ್ ಮಾಡಿ ಅಥವಾ ಒಂದು ಮಕ್ಕಳನ್ನ ಪ್ರತಿಯೊಬ್ಬರು ಕೂಡ ನಾವು ತಗೊಂಡು ಅವರು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಓವರಾಲ್ ಹಲವಾರು ಶಾಲೆಯಲ್ಲಿ ಎಲ್ಲ ಮಕ್ಕಳ ಟ್ಯಾಲೆಂಟ್ ನೋಡಬೇಕು ಅಂದರೆ ಒಂದು ಮ್ಯೂರಲ್ ಪೇಂಟ್ ಸೂಕ್ತವಾದ ವಿಧಾನ ಅಂತೇಳಿ ಅವ್ರು ಆಯ್ಕೆ ಮಾಡಿಕೊಂಡು ಸೊ ಪ್ರತಿ ವರ್ಷ ಮ್ಯೂರಲ್ ಪೇಂಟನ್ನು ಮಾಡ್ತಾ ಇದ್ದಾರೆ. ಅದೇ ತರಹ ಈ ವರ್ಷ ಕೂಡ ಯಲ್ಲಮರ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿರ್ತಕ್ಕಂತಹ ಯಲ್ಲಮರ ಶಾಲೆ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಸುಮನ ಮೇಡಮ್ ಅವರು ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಯಲ್ಲಮರ ಶಾಲೆ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಶಿಕ್ಷಕರಾದಂತಹ ಆಶ್ರಯ ಫೌಂಡೇಶನ್ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಮಕ್ಕಳು ತುಂಬ ತಯಾರು ಮಾಡಿ ಅಂತ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಆ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಈ ವರ್ಷ ಪ್ರತಿ ವರ್ಷ ಕೂಡ ಆ ಮ್ಯೂರಲ್ ಪೇಂಟ್ ಮಾಡಿಸಿದ್ರೆ ಒಂದು ಶೀರ್ಷಿಕೆಯನ್ನು ಹಾಕೊಳ್ತಾರೆ. ಸುಮ್ಮನೆ ಏನೋ ಡ್ರಾಯಿಂಗ್ ಮಾಡಿ ಮಕ್ಕಳು ಏನೋ ಮಾಡಿದ್ರು ನಾವೇನೋ ಸಪೋರ್ಟ್ ಮಾಡಿದ್ರು ಅಂತ ಹೆಚ್ಚಾಗಿ ಆ ಒಂದು ಶೀರ್ಷಿಕೆ ಒಂದು ಆ ಚಿತ್ರ ಏನು ಬಿಡಿಸ್ತಾ ಇದ್ದಾರೆ ಆ ಶೀರ್ಷಿಕೆಯನ್ನು ಮಕ್ಕಳಿಗೆ ಗೊತ್ತಾಗಬೇಕು. ಜೊತೆಗೆ ಆ ಟೀಚರ್ಸ್ ಕೂಡ ಒಂದು ಶೀರ್ಷಿಕೆಯನ್ನು ಕೊಡಬೇಕು ಅಂತೇಳಿ ಸೊ ಶೀರ್ಷಿಕೆಯನ್ನು ಈ ವರ್ಷ ಕೊಟ್ಟಿದ್ದಾರೆ. ಆ ಶೀರ್ಷಿಕೆ ಏನಪ್ಪ ಅಂದರೆ ಕನಸು ಒಂದು ಏನು ಕನಸಲ್ಲಿ ಬೀಳುತ್ತೋ ಅನೇಕ ಕನಸುಗಳು ಇರ್ತಾರೆ. ಆ ಕನಸುಗಳನ್ನು ನಾವು ಏನು ಮಾಡ್ತೀವಿ ಮರ್ಕೊಂಡಿದ್ವಿ. ಸೊ ಅಂತಹ ಕನಸನ್ನು ನೆನಪಿಟ್ಕೊಂಡು ಆ ಡ್ರಾಯಿಂಗ್ ಮುಖಾಂತರ ನಾವು ಮಾಡಬೇಕು ಅನ್ನೋದು ನೆನಪನ್ನು ಇಟ್ಕೊಂಡು ಒಂದು ಶೀರ್ಷಿಕೆ ಇಟ್ಕೊಂಡು ಮಾಡ್ತಾರೆ. ಸೊ ಶೀರ್ಷಿಕೆ ಏನಪ್ಪ ಅಂದರೆ ಕನಸು ಅದು ಮೀನ್ಸ್ ಆ ಒಂದು ಯಲ್ಲಮರ ಶಾಲೆಯಲ್ಲಿ ಮಕ್ಕಳು ಮ್ಯೂರಲ್ ಪೇಂಟ್ ಮಾಡ್ತಾ ಇದ್ದಾರೆ. ಆ ಮ್ಯೂರಲ್ ಪೇಂಟ್ಗೆ ಒಂದು ಚೆನ್ನಾಗಿ ಪೇಂಟ್ ಮಾಡಿ ನಮ್ಮ ಶಾಲೆ ಮುಖ್ಯಸ್ಥರಾದಂತಹ ಶ್ರೀಮತಿ ಸುಮನ ಮೇಡಮ್ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಶಿಕ್ಷಕರು ಕೂಡ ಆ ಒಂದು ಕಾರ್ಯಕ್ಕೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ.
ಕರೆಕ್ಟ್ ಐಡಿ ಹೇಳ್ಬಿಡಪ್ಪ. ಗ್ರೀನ್ ಬೇಕಲ್ಲ ನಮಗೆ. ಉಮೇಶ್ ಸರ್ ರಮೇಶ್ ಸರ್ ಪೇಂಟ್ ನೋಡಿ ಫೋಕಸ್ ಕೊಡ್ರಿ. ಅದಕ್ಕೆ ಸರ್ ನಾವಿರ್ಬಾರ್ದು ಅದೇ ನೀವು ಕವರ್ ಆಯ್ತಿರಲ್ಲ ಮೇಡಮ್. ನಾನು ಇಲ್ಲಿ ನಿಂತಿರ ಟೈಮ್ ಇಲ್ಲ ಫೋಟೋ ಬಿಡ್ತಾ ಇಲ್ಲ. ನನ್ನ ಶಾಲೆ ಶಾಲೆ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಹೆಸರು ದಿವ್ಯಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ನನ್ನ ಹೆಸರು ತರುಶ್ರುತಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಶಾಲೆ ಅಜ್ಜಿಪುರ. ನನ್ನ ಹೆಸರು ಪ್ರತೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನನ್ನ ಹೆಸರು ನಯನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲೆಮಾಲ. ನನ್ನ ಹೆಸರು ಆರ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲೆಮಾಳ. ಇದೇನ ಪೇಂಟಿಂಗು? ಇದೇನಪ್ಪ? ನನ್ನ ಹೆಸರು ಬಿಂದು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ಯಾವ್ದು ಚಿತ್ರ? ಚಿತ್ರ ಯಾವುದು? ಹಾಮಿದ್. ನನ್ನ ಹೆಸರು ದೀಕ್ಷಿತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ನನ್ನ ಹೆಸರು ಸತ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನನ್ನ ಶಾಲೆ ಹೆಸರು ಸರ್ಕಾರಿ ಬ್ಲಾಕ್
ನೀವು ಹಾಕೊಳ್ಳ ಅಷ್ಟೇ ಪೇಂಟ್ ಮಿಕ್ಸ್ ಮಾಡ್ಕೋಬೇಕಿದ್ದು ನೀರು ಮಿಕ್ಸ್ ಮಾಡಾಗಿಲ್ಲ ಲೈಟ್ ಮಾಡಾಗ ನಾವು ನೀರು ಮಾಡ್ಕೊತಿದ್ವಿ ಈಗ ನೀವು ಪೇಂಟ್ ಮಿಕ್ಸ್ ಮಾಡ್ಕೋಬೇಕು ಅದು ಸರ್ ನಮ್ಗೆ ಇವಾಗ ಬಣ್ಣ ಹೊಡಿಬೇಕು ಲೈಟಾಗಿ ವೈಟ್ ಔಟ್ಲೈನು ಮತ್ತೆ ಐವತ್ತು ಔಟ್ಲೈನ್ ಇದೆ ಅದನ್ನ ಹಾಕಬೇಕು ಮತ್ತೆ ರಾಜೇಶ್ ಕೊಡುವ ನಿಂದು ಗೊತ್ತಾಯ್ತಿದ್ಯಾ ಲೈಟ್ ಫಸ್ಟ್ ಲೈಟ್ ವೈಟ್ ಇದೆ ಅದನ್ನ ಹಾಕ್ಬಿಡು ಅಷ್ಟೇ ಮುಗಿತು ಕೆಲಸ ನೀವು ಕ್ಯೂರಿಯಾಸಿಟಿ ಎತ್ಕೊಂಡು ಮಾಡ್ಬೇಕು ಸರ್ ನಾ ಮಾಡ್ತೀನಿ ಅಂತ ಅರ್ಥ ಆಯ್ತಾ ನೋಡುವ ಹಿಂಗ್ ಮಾಡ್ಬಿಡ ಫಸ್ಟ್ ಆಮೇಲೆ ಹಿಂಗ್ ವೈಟ್ ತಗೊಂಡು ಸಣ್ಣ ತಗೊಂಡು ಸರ್ ಇದು ಒಂದೇ ಅದನ್ನೆಲ್ಲ ಮಾಡಿ ಅಂತ ಆಮೇಲೆ ನೋಡೋ ಸ್ವಲ್ಪ ಬ್ರಷ್ ತಗೊಂಡು ಎಲ್ಲೆಲ್ಲಿ ಹಿಂಗಿದೆ ಸರ್ ಅದನ್ನ ನಾವು ಮಾಡ್ತೀವಿ ಸರ್ ಇದೊಂದು ಸರ್ ನಮ್ಗೆ ಹಾಕ್ಸ್ಕೊಡಿ ಸರ್ ನಾವೇ ಮಾಡ್ತೀವಿ ಅದನ್ನೆಲ್ಲ ಕವರ್ ಮಾಡ್ಕೊಡ್ಬಿಡು ಒಂದು ಸ್ವಲ್ಪ ಈಗ ಸರ್ ನಾನು ವಿಡಿಯೋ ಮಾಡ್ತಾನೆ ಸ್ವಲ್ಪ ನೀವು ಮಾಡ್ರ ಈಗ ವಿಡಿಯೋ ಮಾಡ್ತಾರೆ ಎಲ್ಲಪ್ಪ ಇದ್ದ ಪಾಪು ಅದು ಅಲ್ಲಿ ಆರ್ಯ ವೈಟ್ ಹೆಸರು ಹಾಕೋದಿಲ್ಲ ಇದು ಎಲ್ಲ ವೈಟ್ ಎಲ್ಲಿದೆ ಎಲ್ಲ ಎಲ್ಲಿದೆ ನಮ್ದು ಹೊಡೆಯೋದು ಸ್ವಲ್ಪ ಸರ್ ಒಂದು ಕಾಫಿ ಯಾರು ಇದು ಹಾಕೊಟ್ಟಿದ್ದು ಸರ್ ಏನು ಹಿಂಗೆ ಮಾಡಿದ್ದು ಬರುತ್ತೆ ಕಟಿಂಗ್ ಮಾಡ್ಕೊಂಡು ಒಂಚೂರು ಕಾಫಿ ಇಲ್ಲ ಅದ್ರ ಮೇಲೆ ಮಾಡಿಲ್ಲ ಈ ಕಡೆ ಆಮೇಲೆ ವೈಟ್ ಹಾಕವ ಸರ್
ಸರ್ ನಮ್ಮ ರಿಯಲಿಗೆ ಸರ್ ಇವಾಗ ಸರ್ ನಮಗೇನೆ ಸರ್ ಸರ್ ನಮಗೆ ಸರ್ ಕೈ ಸರಿ ಮಾಡ್ಬಿಡಿ ಸರ್ ಯಾಕೆ ಸರ್ ಇವಾಗ ಸದ್ಯಕ್ಕೆ ಬಿದ್ದಿದ್ದೇನೆ ಈ ಕಲರ್ ಬಂದಿದೆ ನೋಡಿಲ್ಲ ಎಲ್ಲೋ ಮತ್ತೆ ಸೈಡಲ್ಲಿ ಆರೆಂಜ್ ಇರ್ಲಿ ಮಾಡಿ ನೀಟಾಗಿ ಕುಡಿಬೇಕು ಗೊತ್ತಿಲ್ಲ ಮೇಲೆ ಏನೇ ಕುಡಿತಾರೆ ಆರೆಂಜ್ ಕತೆ ಅಲ್ಲಿಗೆ ಸ್ವಲ್ಪ ವಾಸ್ ಮಾಡೋ ಹಿಂಗೆ ಸರ್ ಬ್ಲಾಕ್ ಕೊಡಿ ಹಾ ಬಂದೇ ಇರಪ್ಪ ಒಂದ್ ನಿಮಿಷ ವಿವೇಕ ಅದ್ ಹಾಕ್ತೀರಾ ಹಾ ಹಂಗ ಅಷ್ಟ್ ಮಾಡಪ್ಪ ಸಾಕು ವೈಟ್ ತಕ ಮೆಲ್ಟ್ ಮಾಡಪ್ಪ ಅದನ್ನ ಈ ಕಡೆ ಸಾಕಿರಪ್ಪ ಅದ ಯಾವುದಕ್ಕೆ ಅದು ಕಾಮೆ ಮಾಡುವ ಸತ್ಯ ಸತ್ಯ ಅಲ್ಲಿ ಪೆನ್ಸಿಲ್ ಏನೇ ಅಳಿತಾ ಅದೇ ಸ್ವಲ್ಪ ದಾರಿ ಕೊಡ ಕಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ವೈಟ್ ಕೊಡಿ ಫಿನಿಶಿಂಗ್
ಮೇಡಮ್ CRP 2 ಸರಿ ಫೋನ್ ಮಾಡಿದ್ರೆ ಕಾಲ್ ಮ್ಯಾಚ್ ನನ್ನ ಹೆಸರು ಮನು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಸಾಹಿತ್ಯ ಶಾಲೆ ಅಲಗಾಪುರ. ನನ್ನ ಹೆಸರು ವಿವೇಕ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸಾಹಿತ್ಯ ಶಾಲೆ ಅಲಗಾಪುರ. ನಾವು ಚಿತ್ರ ಬಿಡಿಸಿರೋದು ಬುಕ್ಕು ಮನುಷ್ಯನ ಕೈಯಲ್ಲಿ ಇಲ್ಲದೆ ನಾನು ಹಾರಾಡಬಹುದು. ಪುಸ್ತಕವು ಮನುಷ್ಯನ ಕೈಯಲ್ಲಿ ಇರುವುದರ ಬದಲಾಗಿ ಆಕಾಶದ ಪುಸ್ತಕವು ಮನುಷ್ಯನ ಕೈಯಲ್ಲಿ ಇರಲು ಬದಲು ಆಕೆ ಬಂದು ಆಕಾಶದ ಎತ್ತರ ಹೋಗಿ ಹಾರಬಹುದಾಗಿತ್ತು. ಧನ್ಯವಾದಗಳು. ನನ್ನ ಹೆಸರು ಮೇಘನಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸಹಿಪುರ ಶಾಲೆ ಅಲಗಾಪುರ. ನನ್ನ ಹೆಸರು ದಿವ್ಯಾಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಗಾಪುರ. ಈ ದಿನ ನಾವು ಮೋಡದ ಮೇಲೆ ಮಕ್ಕಳು ಆಟವಾಡುವುದರ ಬಗ್ಗೆ ಬಿಡಿಸಿದ್ದೇವೆ. ನನ್ನ ಹೆಸರು ಪ್ರತೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ತನುಶ್ರೀ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ಇಲ್ಲಿ ಗುಳೆಗಳು ನನಗೂ ಕಾಲಿದ್ದರೆ ನಾನು ಪ್ರಪಂಚದಲ್ಲಿ ನಡೆಯುತ್ತಿದ್ದೆ ಮತ್ತು ಓಡಾಡುತ್ತಿದ್ದೆ ಎಂದು ಕನಸು ಕಾಣುತ್ತಿದ್ದೆ. ನನ್ನ ಹೆಸರು ಆರ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲೆಮಾಳ. ನನ್ನ ಹೆಸರು ಸತ್ಯವೇಲ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲೆಮಾಳ. ಸತ್ಯಮೇವ. ಇಲ್ಲಿ ಮಗು ಆಕಾಶಕ್ಕೆ ಏಣಿ ಹಾಕುವ ಕನಸನ್ನು ಕಾಣುತ್ತಿದೆ. ಒಂದು ವೇಳೆ ಆಕಾಶಕ್ಕೆ ಏಣಿ ಹಾಕುವಂತಿದ್ದರೆ ಚಂದ್ರನನ್ನು ಮುಟ್ಟುತ್ತಿದ್ದೆ. ನನ್ನ ಹೆಸರು ಬಿಂದು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ನನ್ನ ಹೆಸರು ದೀಕ್ಷಿತಾ ಹೆಚ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ನಾವು ಬಿಡಿಸಿರುವ ಚಿತ್ರ ಆಮೆಯ ಮೇಲೊಂದು ಕಟ್ಟಡ. ಕಟ್ಟಡವು ಒಂದೇ ಸ್ಥಳದಲ್ಲಿ ಇರುವ ಬದಲು ಸಮುದ್ರದಲ್ಲಿ ಹೋಗಿ ನಾನು ಜಗತ್ತನ್ನು ನೋಡಲು ಬಹುದಿತ್ತೆ ಎಂದು ಕನಸನ್ನು ಕಾಣುತ್ತಿದೆ. ಧನ್ಯವಾದಗಳು. ನನ್ನ ಹೆಸರು ನಯನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ನನ್ನ ಹೆಸರು ಲಾವಣ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ಒಬ್ಬ ಕೈದಿಯು ಜೈಲಿನಿಂದ ಹೊರಗೆ ಹೋಗುವ ಕನಸನ್ನು ಕಾಣುತ್ತಿದ್ದಾನೆ. ಧನ್ಯವಾದ.